ಅದು ಅಂತಿಂಥ ಮಳೆಯಲ್ಲ, ಆಕಾಶವೇ ತೂತು ಬಿದ್ದ ಹಾಗೆ ಸುರಿತಿತ್ತು. ಧೋ ಎಂದು ಸುರಿಯುವ ಮಳೆಯ ಶಬ್ದದ ನಡುವೆ ಸೋಮ ತನ್ನ ಹಳೆಯ ಎತ್ತಿನ ಗಾಡಿಯನ್ನ ಹೊಡ್ಕೊಂಡು ಸಂತೆ ಮುಗಿಸಿ ವಾಪಸ್ ಬರ್ತಿದ್ದ. ಆಕಾಶದಲ್ಲಿ ಕಪ್ಪು ಮೋಡಗಳು ದೆವ್ವಗಳ ತರ ಕುಣಿತಿದ್ವು. ಮಳೆ ನೀರು ಭೂಮಿ ಮೇಲೆ ಬೀಳ್ತಿರ್ಲಿಲ್ಲ, ರಾಕ್ಷಸರ ತರ ಅಪ್ಪಳಿಸ್ತಿತ್ತು. ಅಬ್ಬಬ್ಬ, ಆ ಮಿಂಚು ಬಂದಾಗ ಇಡೀ ಕಾಡು ಫುಲ್ ವೈಟ್ ಆಗಿ ಕಾಣಿಸ್ತಿತ್ತು. ಮರುಕ್ಷಣವೇ ಕತ್ತಲು ನುಂಗಿ ಹಾಕ್ತಿತ್ತು. ಸಂಜೆ ಕಳೆದು ಕತ್ತಲು ಆವರಿಸಿತ್ತು. ಒಣಗಿದ ಎಲೆಗಳ ಸದ್ದು ಕೂಡ ಯಾರೋ ನಡ್ಕೊಂಡು ಬರ್ತಿದ್ದಾರೆ ಅನ್ನೋ ಹಾಗೆ ಕೇಳಿಸ್ತಿತ್ತು. ಅಪ್ಪ ಮಹದೇಶ್ವರ, ಇದೇನಪ್ಪ ಇಂಥ ಮಳೆ ಸುರಿಸ್ತಿದ್ಯಾ? ಮನೆ ಸೇರೋದು ಕೂಡ ಕಷ್ಟ ಆಗೋವಿದೆ ಕಣಪ್ಪ. ಸೋಮ ತನ್ನ ಎತ್ತುಗಳಾದ ರಾಮ ಮತ್ತು ಲಕ್ಷ್ಮಣನ ಕಡೆ ನೋಡಿದ. ಅವು ಪಾಪ ಕೆಸರಿನಲ್ಲಿ ಕಾಲಿಡೋಕೆ ಒದ್ದಾಡ್ತಿದ್ವು. ಲೇ ರಾಮ್, ಲೇ ಲಕ್ಷ್ಮಣ, ಧೈರ್ಯ ತಗೊಳ್ರು, ಇನ್ ಸ್ವಲ್ಪ ದೂರ ಅಷ್ಟೇ. ಹೇಗಾದ್ರೂ ಮಾಡಿ ಆ ರಾಂಪುರ ಹಳ್ಳಿ ಸೇರ್ಕೋಬೇಕಣ್ರು. ಛೇ, ನಾನಾ ಸಂತೇಲಿ ಅಷ್ಟು ಹೊತ್ತು ಇರಬಾರ್ದಿತ್ತು. ಆ ಬಳೆ ಸಾಹುಕಾರನ ಹತ್ರ ಚೌಕಾಶಿ ಮಾಡ್ತಾ ಟೈಮ್ ವೇಸ್ಟ್ ಮಾಡಿದೆ. ಅಯ್ಯಯ್ಯೋ, ಈ ಮಿಂಚು ನೇರ ನೆತ್ತಿ ಮೇಲೆ ಬಿದ್ದ ಹಾಗಿದೆ. ಸಂತೆಯಲ್ಲಿ ನೋಡಿದ ಜನ ಆ ದೀಪದ ಬೆಳಕು ಎಲ್ಲ ಈಗ ಕನಸು ಅನ್ನಿಸ್ತಿದೆ. ಇಲ್ಲಿ ನೋಡಿದರೆ ಬರೀ ಕತ್ತಲು, ಭಯ, ಭಯ ಬಿಟ್ಟು ಬೇರೆ ಏನೂ ಇಲ್ಲ. ಇದ್ಯಾವ ದಾರಿ ಹಿಡಿದ್ನೋ ಕಾಣೆ. ಮಳೆ ನೋಡಿದ್ರೆ ನಿಲ್ಲೋ ಲಕ್ಷಣನೇ ಇಲ್ಲ. ಮಳೆ ಹನಿಗಳು ಸೋಮನ ಮುಖಕ್ಕೆ ಕಲ್ಲು ಹೊಡೆದ ಹಾಗೆ ಬಂದು ಬೀಳ್ತಿದ್ವು. ಸುತ್ತಲೂ ಸ್ಮಶಾನ ಮೌನ. ಅದನ್ನ ಸೀಳಿಕೊಂಡು ಬರ್ತಿರೋ ಮಳೆ ಶಬ್ದ. ದೂರದಲ್ಲಿ ನರಿಗಳ ಕೂಗು, ತೋಳಗಳ ಆರ್ಭಟ ಕೇಳಿಸ್ತಿತ್ತು. ಸೋಮನಿಗೆ ಊರ ಹಿರಿಯರು ಹೇಳ್ತಿದ್ದ ಆ ದೆವ್ವದ ದಾರಿಯ ಕತೆಗಳು ನೆನಪಾಗೋಕೆ ಶುರುವಾಯಿತು. ಎದೆ ಡವ ಡವ ಅಂತ ಬಡ್ಕೋತಿತ್ತು. ಹೇ ಶಿವನೇ, ಎಲ್ಲಾದರೂ ತಲೆ ಒತ್ಕೊಳ್ಳೋಕೆ ಜಾಗ ಸಿಕ್ಕಿದ್ರೆ ಸಾಕು. ಈ ದಾರೀಲಿ ದೆವ್ವಗಳ ಕಾಟ ಇದೆ ಅಂತ ಗೌಡ್ರು ಹೇಳ್ತಿದ್ರು. ಅಪ್ಪಿತಪ್ಪಿ ನಾನು ಆ ಜಾಗಕ್ಕೆ ಬಂದ್ಬಿಟ್ನ. ಸೋಮನ ಎದೆಯ ಬಡಿತದ ನಡುವೆ ದೂರದಿಂದ ಒಂದು ಸದ್ದು ಕೇಳಿಸ್ತು. ಅದು ದೇವಸ್ಥಾನದ ಗಂಟೆ ಸದ್ದು. ವಿಚಿತ್ರ ಅಂದ್ರೆ ಇಂಥ ಬಿರುಗಾಳಿ ಮಳೆಯಲ್ಲೂ ಆ ಗಂಟೆ ಸದ್ದು ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಇದೇನಿದು? ಈ ನಡುಕಾಡಲ್ಲಿ ಗಂಟೆ ಸದ್ದು? ಹೌದು, ಇದು ದೇವಸ್ಥಾನದ ಗಂಟೆನೇ. ಆದರೆ ಇಂಥ ಮಳೆಯಲ್ಲಿ ಈ ರಾತ್ರಿ ಹೊತ್ತಲ್ಲಿ ಯಾರು ಗಂಟೆ ಬಾರಿಸ್ತಾರೆ? ಯಾರಾದರೂ ಇರಲೇಬೇಕು. ಮನುಷ್ಯರು ಇದ್ದಾರೆ ಅಂದರೆ ಜೀವಕ್ಕೆ ಒಂದು ಸ್ವಲ್ಪ ಧೈರ್ಯ. ಸೋಮ ತಕ್ಷಣ ಎತ್ತಿನ ಗಾಡಿನ ಆ ಸದ್ದು ಬರ್ತಿದ್ದ ಕಡೆ ತಿರುಗಿಸಿದ. ಸ್ವಲ್ಪ ದೂರ ಹೋದ ಮೇಲೆ ಗಿಡಗಳ ಮರೆಯಲ್ಲಿ ಒಂದು ಹಳೆಯ ಕಲ್ಲಿನ ದೇವಸ್ಥಾನ ಕಾಣಿಸ್ತು. ಅದು ನೋಡೋಕೆ ತುಂಬಾ ಹಳೇದು. ಅಲ್ಲಲ್ಲಿ ಕಲ್ಲು ಕಿತ್ತು ಹೋಗಿತ್ತು. ಆದ್ರೆ ಆಶ್ಚರ್ಯ ಅಂದ್ರೆ ಒಳಗಡೆಯಿಂದ ಒಂದು ಮಬ್ಬು ಬೆಳಕು ಬರ್ತಿತ್ತು. ಸೋಮ ಗಾಡಿನ ಹೊರಗಡೆ ನಿಲ್ಲಿಸಿ ಓಡಿ ಹೋಗಿ ದೇವಸ್ಥಾನದ ಒಳಗೆ ಸೇರಿದ. ಹೊರಗಡೆ ನೋಡೋಕೆ ಹಾಳು ಬಿದ್ದಂಗಿದ್ರೂ ಒಳಗಡೆ ದೇವಸ್ಥಾನ ತುಂಬಾ ಕ್ಲೀನ್ ಆಗಿತ್ತು. ಶಿವಲಿಂಗದ ಮುಂದೆ ಊದಿನ ಕಡ್ಡಿ ಉರಿತಿತ್ತು. ಹಾಲಿನ ಅಭಿಷೇಕದ ವಾಸನೆ, ಶ್ರೀಗಂಧದ ಕಂಪಿನ ವಾಸನೆ ಬರ್ತಿತ್ತು. ಯಾರೋ ಈಗ ತಾನೇ ಪೂಜೆ ಮಾಡಿ ಹೋದ ಹಾಗಿತ್ತು. ಆದ್ರೆ ಮನುಷ್ಯರು ಮಾತ್ರ ಯಾರೂ ಇರ್ಲಿಲ್ಲ. ಯಾರಾದ್ರೂ ಇದ್ದೀರಾ? ಸ್ವಾಮಿಗಳೇ, ದಯವಿಟ್ಟು ಹೊರಗೆ ಬನ್ನಿ. ನಾನು ದಾರಿ ತಪ್ಪಿ ಬಂದಿದ್ದೀನಿ. ಸೋಮನ ಧ್ವನಿ ಆ ಕಲ್ಲಿನ ಗೋಡೆಗಳಿಗೆ ಬಡಿದು ವಾಪಸ್ ಬಂತು. ಹೊರಗಡೆ ಪ್ರಳಯ ಆಗೋ ಥರ ಮಳೆ ಬರ್ತಿದೆ ಸ್ವಾಮಿ. ಎತ್ತುಗಳು ನಡೀತಿಲ್ಲ. ದಯವಿಟ್ಟು ಇವತ್ತು ರಾತ್ರಿ ಇಲ್ಲೇ ಉಳ್ಕೋತೀನಿ. ಏನಾದ್ರೂ ತೊಂದರೆ ಇದೆಯಾ? ಸೋಮನಿಗೆ ಆಶ್ಚರ್ಯ ಆಯ್ತು. ದೀಪ ಉರಿತಿದೆ, ಗಂಧದ ವಾಸನೆ ಬರ್ತಿದೆ, ಆದ್ರೆ ಮನುಷ್ಯರು ಮಾತ್ರ ಇಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಗರ್ಭಗುಡಿಯ ಪಕ್ಕದ ಕತ್ತಲ ಕೋಣೆಯಿಂದ ಒಬ್ಬರು ವೃದ್ಧ ಸಾಧುಗಳು ಹೊರಬಂದ್ರು. ಉದ್ದನೆಯ ಗಡ್ಡ, ಕೆಂಪು ಬಟ್ಟೆ, ಕಣ್ಣಲ್ಲಿ ಏನೋ ಒಂಥರ ತೇಜಸ್ಸು. ಆದ್ರೆ ಮುಖದಲ್ಲಿ ಆತಂಕ ಇತ್ತು. ಯಾರಪ್ಪ ನೀನು? ಈ ಹಾಳು ಬಿದ್ದ ಕಾಡಲ್ಲಿ ಈ ಪ್ರಳಯದ ರಾತ್ರಿಯಲ್ಲಿ ಇಲ್ಲಿಗೆ ಯಾಕೆ ಬಂದೆ? ನಮಸ್ಕಾರ ಸ್ವಾಮಿಗಳೇ. ನಾನು ಪಕ್ಕದ ರಾಂಪುರದವನು.
ಸಂತೆಗೆ ಹೋಗಿದ್ದೆ, ಬರೋದು ಲೇಟ್ ಆಯಿತು. ಮಳೆ ನೋಡಿ ದಾರಿ ಕಾಣಲಿಲ್ಲ. ಗಂಟೆ ಸದ್ದು ಕೇಳಿ ಜೀವ ಉಳಿಸ್ಕೊಳ್ಳೋಕೆ ಇಲ್ಲಿಗೆ ಬಂದೆ. ಆ ಸಾಧುಗಳು ಸೋಮನನ್ನೇ ದುರುಗುಟ್ಟಿ ನೋಡಿದ್ರು. ಅವರ ನೋಟ ಸೋಮನ ಅಂತರಾತ್ಮವನ್ನೇ ಜಾಲಾಡಿಸುವ ಹಾಗಿತ್ತು. ಈ ಕಾಡಲ್ಲಿ ರಾತ್ರಿ ಹೊತ್ತು ಉಳ್ಕೊಳ್ಳೋದು ಕ್ಷೇಮ ಅಲ್ಲ ಮಗನೇ. ಹಗಲಲ್ಲಿ ಈ ಜಾಗ ದೇವಸ್ಥಾನ, ಆದರೆ ರಾತ್ರಿ ಆಗ್ತಿದ್ದ ಹಾಗೆ ಇದರ ರೂಪನೇ ಬದಲಾಗುತ್ತೆ. ಇಲ್ಲಿ ಕೇಳಿಸೋ ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಇದೆ. ಇಲ್ಲಿನ ಮೌನ ಕೂಡ ಮಾತಾಡುತ್ತೆ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ಹಾಗಾದ್ರೆ ನಾನು ಬಂದಿದ್ದು ತಪ್ಪ? ನೀನು ಗಂಟೆ ಸದ್ದು ಕೇಳಿಸ್ಕೊಂಡು ಬಂದೆ ಅಲ್ವಾ? ತಿಳ್ಕೊ, ಆ ಗಂಟೆ ಎಲ್ಲರನ್ನೂ ಕರೆಯಲ್ಲ. ಯಾರ ಆಯಸ್ಸು ಗಟ್ಟಿ ಇರುತ್ತೋ ಅವ್ರಿಗೆ ಮಾತ್ರ ಅದು ಕೇಳಿಸುತ್ತೆ. ಸ್ವಾಮಿ, ನನಗೆ ಭಯ ಆಗ್ತಿದೆ. ಆ ಗಂಟೆ ಎಲ್ಲರನ್ನೂ ಕರೆಯಲ್ಲ ಅಂದರೆ ಏನರ್ಥ? ಸರಿ, ಈಗ ನೀನು ವಾಪಸ್ ಹೋಗೋಕೆ ಆಗಲ್ಲ. ಹೊರಗಡೆ ಸಾಕ್ಷಾತ್ ರುದ್ರ ತಾಂಡವ ಆಡ್ತಿದ್ದಾನೆ. ಇವತ್ತು ರಾತ್ರಿ ಇಲ್ಲೇ ಉಳ್ಕೋ. ಆದ್ರೆ ನನ್ನ ಮಾತು ಕಿವಿ ಕೊಟ್ಟು ಕೇಳಿ. ಹೇಳಿ ಸ್ವಾಮಿ, ನೀವು ಹೇಳಿದಂಗೆ ಕೇಳ್ತೀನಿ. ನಡುರಾತ್ರಿ ಕಳೆದ ಮೇಲೆ ನಿನಗೆ ಹೊರಗಡೆಯಿಂದ ಏನೇ ಶಬ್ದ ಕೇಳಿಸಲಿ, ಯಾರೇ ಕೂಗಲಿ, ಅತ್ತು ಕರೀಲಿ ಅಥವಾ ನಿನ್ನ ಹೆಸರ ಹಿಡಿದೇ ಕರೀಲಿ, ಯಾವುದೇ ಕಾರಣಕ್ಕೂ ಏನೇ ಆದರೂ ಈ ದೇವಸ್ಥಾನದ ಹೊಸ್ತಿಲು ದಾಟಿ ಹೊರಗಡೆ ಹೋಗಬೇಡ. ನೆನಪಿರಲಿ, ಕತ್ತಲಲ್ಲಿ ಕೇಳಿಸೋ ಎಲ್ಲ ದನಿಗಳು ಮನುಷ್ಯರದ್ದೇ ಆಗಿರಲ್ಲ. ಆಯ್ತು ಸ್ವಾಮಿ, ನನ್ನ ಆನೆಗೂ ಕಾಲು ಆಚೆ ಇಡಲ್ಲ. ಸೋಮ ಮನ್ಸಲ್ಲೇ ಅನ್ಕೊಂಡ, ಬಹುಶಃ ಕಾಡು ಪ್ರಾಣಿಗಳು ಬರ್ತಾವೆ ಅಂತ ಸ್ವಾಮಿಗಳು ಹೆದರಿಸ್ತಿದ್ದಾರೆ ಅನ್ಸುತ್ತೆ. ಸಾಧುಗಳು ಅವನಿಗೆ ತಿನ್ನೋಕೆ ಸ್ವಲ್ಪ ಹಣ್ಣು ಕೊಟ್ರು. ತಗೋ ಮಗನೇ, ಹಣ್ಣು ತಿನ್ನು. ಹೊಟ್ಟೆಗಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಶಿವನ ಸನ್ನಿಧಿಯಲ್ಲಿ ಇದೀಯಾ, ಚಿಂತೆ ಮಾಡಬೇಡ. ಸರಿ ಸ್ವಾಮಿಗಳೇ, ತುಂಬ ಧನ್ಯವಾದಗಳು. ಸೋಮ ಹಣ್ಣು ತಿಂದು ಸ್ವಾಮಿಗಳು ಕೊಟ್ಟ ಹಳೆಯ ಚಾಪೆ ಮೇಲೆ ಮಲಗಿದ. ಸುಸ್ತಾಗಿದ್ದನಲ್ಲ, ಮಲಗಿದ ತಕ್ಷಣ ಕಣ್ಣು ಮುಚ್ಚಿದ್ವು. ಹೊರಗಡೆ ಮಳೆ ಇನ್ನೂ ಜೋರಾಗಿತ್ತು. ಗಾಳಿ ದೇವಸ್ಥಾನದ ಕಂಬಗಳಿಗೆ ಬಡಿದು ಸೈ ಸೈ ಅಂತ ವಿಚಿತ್ರ ರಾಗ ಹಾಡ್ತಿತ್ತು. ಸೋಮ ನಿದ್ದೆಗೆ ಜಾರಿದ. ಆಗ ಶುರುವಾಯ್ತು ನೋಡಿ ಅಸಲಿ ಆಟ. ಹೊರಗಡೆಯಿಂದ ಒಂದು ಹೆಂಗಸಿನ ಧ್ವನಿ ಕೇಳಿಸ್ತು. ಮೊದಲು ಸಣ್ಣದಾಗಿ, ಆಮೇಲೆ ಸ್ಪಷ್ಟವಾಗಿ, ಸೋಮ, ಸೋಮ, ಬಾರೋ ಹೊರಗಡೆ. ಸೋಮ ಬೆಚ್ಚಿ ಬಿದ್ದ. ಆ ಧ್ವನಿ ಅವನಿಗೆ ತುಂಬಾ ಪರಿಚಯ ಇರೋ ಹಾಗಿತ್ತು. ಸೋಮ್, ಹೆದರ್ಬೇಡ ಕಂದ, ನಾನ್ ಕಣೋ ನಿನ್ನಮ್ಮ. ನೀನಿನ್ನು ಮನೆಗೆ ಬಂದಿಲ್ವಲ್ಲ ಅಂತ ಹುಡ್ಕೊಂಡು ಬಂದೆ ಕಣೋ. ಮಣಲಿ ತೊಯ್ದೋಗಿದ್ದೀನಿ, ಬಾಗ್ಲು ತೆಗಿ ಮಗನೇ. ಅಮ್ಮನ ಧ್ವನಿ. ಆದರೆ ಅಮ್ಮ ಊರಲ್ಲಿದ್ದಾಳಲ್ಲ, ಇಲ್ಲಿಗೆ ಹೇಗೆ ಬಂದ್ಲು? ಸೋಮ, ಪ್ಲೀಸ್ ಬಾರೋ ಹೊರಗಡೆ. ನನಗೆ ಚಳಿ ಆಗ್ತಿದೆ, ಕಾಲೆಲ್ಲ ನೋಯ್ತಿದೆ. ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋ. ನಾನು ನಿನ್ನ ಅಮ್ಮ ಅಲ್ವಾ? ನನ್ನನ್ನು ಹೊರಗಡೆ ನಿಲ್ಲಿಸ್ತೀಯಾ? ನನ್ನ ಪ್ರಾಣ ಹೋಗ್ತಿದೆ ಸೋಮ, ಬೇಗ ಬಾ. ಸೋಮನಿಗೆ ಈಗ ಅನುಮಾನ ಹೋಯ್ತು. ಅದು ಪಕ್ಕ ಅವರ ಅಮ್ಮನ ಧ್ವನಿಯೇ ಆಗಿತ್ತು. ಅದೇ ಪ್ರೀತಿ, ಅದೇ ನೋವು. ನನ್ನ ತಾಯಿ ಮಳೇಲಿ ನೆನಿತಿದ್ದಾಳೆ, ನಾನು ಕಲ್ಲಾಗಿ ಒಳಗೆ ಕೂರೋದಾ ಅಂತ ಅವನ ಮನಸ್ಸು ಚೀರಾಡ್ತು. ಅಮ್ಮ, ನೀನೇನಾ ಅದು? ಬಂದೆ ಅಮ್ಮ. ಸೋಮ ಬಾಗಿಲ ಹತ್ತಿರ ಹೋಗಿ ಇನ್ನೇನೋ ಕಾಲು ಆಚೆ ಇಡಬೇಕು. ಅಷ್ಟ್ರಲ್ಲಿ ಯಾರೋ ಅವನ ಕೈನನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ತಿರುಗಿ ನೋಡಿದ್ರೆ ಸಾಧುಗಳು. ಅವರ ಕಣ್ಣಲ್ಲಿ ಕೆಂಡದಂಥ ಕೋಪ ಇತ್ತು. ನಿಲ್ಲೋ ಮೂರ್ಖ, ಒಂದು ಹೆಜ್ಜೆ ಕೂಡ ಆಚೆ ಇಡಬೇಡ. ನಿನಗೆ ವಾರ್ನಿಂಗ್ ಕೊಟ್ಟಿದ್ನಲ್ಲ. ಹೊರಗಿರೋದು ನಿನ್ನ ಅಮ್ಮ ಅಲ್ಲ. ಬಿಡಿ ಸ್ವಾಮಿ ನನ್ನ, ಅದು ನನ್ನ ಹೆತ್ತ ತಾಯಿ. ಅವರು ಕಷ್ಟದಲ್ಲಿದ್ದಾರೆ, ನನ್ನನ್ನು ಕರೀತಿದ್ದಾರೆ. ಅವರನ್ನು ಹಾಗೆ ಬಿಟ್ಟು ನಾನಿಲ್ಲಿ ಹೇಗಿರಲಿ? ನೀವು ಮನುಷ್ಯರ ರಾಕ್ಷಸರ? ಬಿಡಿ ನನ್ನ. ಅದು ಮನುಷ್ಯ ಅಲ್ಲ ಕಳೋ, ಅದು ಮಾಯಾವಿ. ಅದು ನಿನ್ನ ಮನಸ್ಸನ್ನು ಓದುತ್ತೆ. ನಿನಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇದೆಯೋ ಅವರ ಧ್ವನಿನೇ ಅನುಕರಣೆ ಮಾಡುತ್ತೆ. ಅದು ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗಿ ಬಲಿ ತಗೊಳ್ಳೋಕೆ ಕಾಯ್ತಿದೆ. ಸೋಮ, ಈ ಮುದುಕನ ಮಾತು ಕೇಳಬೇಡ. ಅವನು ಸುಳ್ಳು ಹೇಳ್ತಿದ್ದಾನೆ. ನನ್ನನ್ನು ಕಾಪಾಡು ಮಗನೆ. ಅಯ್ಯೋ, ನಂಗೆ ಉಸಿರು ಕಟ್ಟಿದೆ, ಸತ್ತು ಹೋಗ್ತೀನಿ ನಾನು. ಬಾ ಸೋಮ. ಅಯ್ಯೋ ಅಮ್ಮ, ಸ್ವಾಮಿಗಳೇ ಬಿಡಿ, ಅವಳು ಸಾಯ್ತೀನಿ ಅಂತಿದ್ದಾಳೆ, ದಯವಿಟ್ಟು ಬಿಡಿ.
ನೀನು ಹೊರಗಡೆ ಹೋದ್ರೆ ನೀನು ಉಳಿಯಲ್ಲ, ನಿನ್ನ ಅಮ್ಮನೂ ಸಿಗಲ್ಲ. ಸೋಮ ಎಷ್ಟು ಒದ್ದಾಡಿದ್ರು ಸಾಧುಗಳು ಅವನನ್ನ ಬಿಡ್ಲಿಲ್ಲ. ಬಲವಂತವಾಗಿ ಎಳೆದು ಲಿಂಗದ ಮುಂದೆ ಕೂರಿಸಿದ್ರು. ತಕ್ಷಣ ಪದ್ಮಾಸನ ಹಾಕಿ ಜೋರಾಗಿ ಮಂತ್ರ ಹೇಳೋಕೆ ಶುರು ಮಾಡಿದ್ರು. ಓಂ ನಮಃ ಶಿವಾಯ, ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ, ಓಂ ನಮಃ ಕಾಲಭೈರವಾಯ, ಹರ್ ಹರ್ ಮಹಾದೇವ್, ರಕ್ಷಿಸು ಪ್ರಭು. ಸಾಧುಗಳ ಮಂತ್ರದ ಶಬ್ದ ದೇವಸ್ಥಾನದ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸ್ತಿತ್ತು. ಹೊರಗಡೆ ಆ ಧ್ವನಿ ಈಗ ಅಳೋದನ್ನ ನಿಲ್ಲಿಸಿ ವಿಚಿತ್ರವಾಗಿ ನಗೋಕೆ ಶುರು ಮಾಡು. ಹೇ ಸನ್ಯಾಸಿ, ನೀನ್ ಎಷ್ಟೇ ಮಂತ್ರ ಹೇಳಿದ್ರು ನನ್ ತಡೆಯೋಕ್ಕಾಗಲ್ಲ. ಇವನ್ನ ಬಿಡು, ಇವ್ ನಂಗೆ ಬೇಕು. ನಾನು ಮತ್ತೆ ಬರ್ತೀನಿ, ಯಾರಾದ್ರೂ ಸಿಕ್ಕೇ ಸಿಗ್ತಾರೆ. ಓಂ ಹ್ರೀಂ ಬಂಬಟುಕಾಯ ಆಪದುದ್ಧಾರಣಾಯ ಕುರುಕುರುರು ಬಟುಕಾಯ ಹ್ರೀಂ. ಓಂ ನಮಃ ಶಿವಾಯ. ದೇವಸ್ಥಾನದ ವಾತಾವರಣವೇ ಬದಲಾಯಿತು. ಸಾಧುಗಳ ಮೈಯಿಂದ ಬೆವರು ಸುರಿತಿತ್ತು. ಸೋಮ ಭಯದಿಂದ ನಡುಗುತ್ತಾ ಶಿವಲಿಂಗವನ್ನೇ ನೋಡ್ತಿದ್ದ. ಹೊರಗಡೆ ಗಾಳಿ ಇನ್ನೂ ಜೋರಾಗಿ ಬೀಸೋಕೆ ಶುರುವಾಯಿತು. ಬಾಗಿಲುಗಳು ದಡ ದಡ ಅಂತ ಬಡ್ಕೊತಿದ್ವು. ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಆ ಧ್ವನಿಗಳು ಕಮ್ಮಿಯಾಯಿತು. ಕೊನೆಗೆ ಪೂರ್ತಿ ನಿಂತೇ ಹೋಯಿತು. ಬರೀ ಮಳೆ ಶಬ್ದ ಮಾತ್ರ ಉಳಿಯಿತು. ಅಪ್ಪ, ಹೋಯಿತು, ಸದ್ಯ ಬಚಾವಾದೆ. ಮಗನೇ, ಈಗ ಭಯಪಡಬೇಡ. ಆ ದುಷ್ಟ ಶಕ್ತಿ ಹೋಗಿದೆ. ಶಿವನ ರಕ್ಷಣೆ ಇದೆ. ನೀನೀಗ ಮಲಿಕೋ, ನಾನಿಲ್ಲೇ ಕಾವಲು ಇರ್ತೀನಿ. ರಾತ್ರಿ ಪೂರ್ತಿ ಸೋಮನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ. ಬೆಳಗಿನ ಜಾವ ಸೂರ್ಯನ ಕಿರಣ ಬಿದ್ದಾಗಲೇ ಅವನಿಗೆ ಜೀವ ಬಂದಿತು. ಮಳೆ ನಿಂತಿತ್ತು. ಸೋಮ ಮೆಲ್ಲಗೆ ಎದ್ದು ಹೊರಗಡೆ ಹೋದ. ಸ್ವಾಮಿಗಳೇ, ಇಲ್ಲಿ ನೋಡಿ. ದೇವಸ್ಥಾನದ ಮಣ್ಣಿನ ಅಂಗಳದಲ್ಲಿ ವಿಚಿತ್ರವಾದ ಹೆಜ್ಜೆ ಗುರುತುಗಳಿದ್ವು. ಅವು ಮನುಷ್ಯನ ಹೆಜ್ಜೆ ತರ ಇರಲಿಲ್ಲ. ಉದ್ದನೆಯ ಉಗುರುಗಳು ಹಕ್ಕಿಯ ಕಾಲಿನ ತರ ಇತ್ತು. ಆ ಹೆಜ್ಜೆಗಳು ರಾತ್ರಿ ಪೂರ್ತಿ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಹಾಕಿದ ಹಾಗಿತ್ತು. ನೋಡ್ದ್ಯಾ ಮಗನೇ, ಇದು ಆ ಮಾಯಾವಿಯ ಹೆಜ್ಜೆಗಳು. ರಾತ್ರಿ ಪೂರ್ತಿ ನಿನ್ನನ್ನ ಹೊರಗೆಳಿಯೋಕೆ ಕಾಯ್ತಾ ಸುತ್ತಾಡ್ತಿದೆ. ನೀನ್ ಏನಾದ್ರೂ ಹೊರಗಡೆ ಕಾಲಿಟ್ಟಿದ್ರೆ ಇಷ್ಟೊತ್ತಿಗೆ ನಿನ್ನ ಎಲುಬು ಕೂಡ ಸಿಕ್ತಿರ್ಲಿಲ್ಲ. ಸ್ವಾಮಿಗಳೇ, ಅಸಲಿಗೆ ಏನಿದು? ಯಾರದು? ಅದು ಎಷ್ಟೋ ವರ್ಷಗಳ ಹಿಂದೆ ಇಲ್ಲೇ ಸತ್ತ ಒಬ್ಬ ಹೆಂಗಸಿನ ಆತ್ಮ. ಗಂಡ ಸತ್ತ ದುಃಖದಲ್ಲಿ ಹುಚ್ಚಿಯಾಗಿ ಕಾಡಿಗೆ ಓಡಿ ಬಂದು ಪ್ರಾಣ ಬಿಟ್ಲು. ಅವಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಮನುಷ್ಯರಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೋ ಅವರ ರೂಪದಲ್ಲಿ ಬಂದು ಕರೀತಾಳೆ. ಎಷ್ಟೋ ಜನ ಯಾತ್ರಿಕರು ಹೀಗೆ ಮೋಸ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಶಿವನ ದಯೆ, ನೀನು ಉಳಿದುಕೊಂಡೆ. ನೀವು ನನ್ನ ಪಾಲಿನ ದೇವರು ಸ್ವಾಮಿ. ನೀವು ತಡೆದಿಲ್ಲ ಅಂದ್ರೆ ನೆನೆಸಿಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ನಾನು ನಿಮಗೆ ಋಣಿ. ಶಿವನಿಗೆ ವಂದನೆ ಸಲ್ಲಿಸಪ್ಪ. ಇನ್ನೊಮ್ಮೆ ಈ ಕಾಡಲ್ಲಿ ರಾತ್ರಿ ಹೊತ್ತು ಸಂಚಾರ ಮಾಡಬೇಡ. ನಂಬಿಕೆ ಮತ್ತು ಶ್ರದ್ಧೆ ಇದ್ರೆ ಯಾವ ಶಕ್ತಿನೂ ನಿನ್ನ ಏನು ಮಾಡಕ್ಕಾಗಲ್ಲ. ಹೋಗಿ ಬಾ. ಸೋಮದೇವರಿಗೆ ನಮಸ್ಕಾರ ಮಾಡಿ ಸಾಧುಗಳ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಗಾಡಿ ಹತ್ತಿದ. ಎತ್ತುಗಳು ಕೂಡ ಸಮಾಧಾನವಾಗಿ ನಿಂತಿದ್ವು. ಮಧ್ಯಾಹ್ನದ ಹೊತ್ತಿಗೆ ಸೋಮ ತನ್ನ ಊರು ರಾಂಪುರ ತಲುಪಿದ. ಮನೆ ಹತ್ರ ಹೋಗ್ತಿದ್ದಂಗೆ ಅಂಗಳದಲ್ಲಿ ಸೋಮನನ ಅಮ್ಮ ಕೂತಿದ್ರು. ಮೊಮ್ಮಗುವಿನ ಜೊತೆ ನತ್ತಾ ಮಾತಾಡ್ತಿದ್ರು. ಅಮ್ಮನ ನೋಡಿದ ತಕ್ಷಣ ಸೋಮನನಿಗೆ ರಾತ್ರಿ ನಡೆದಿದ್ದು ನಿಜಾನ ಸುಳ್ಳ ಅನ್ನೋ ಕನ್ಫ್ಯೂಷನ್ ಬಂತು. ಓಡಿ ಹೋಗಿ ಅಮ್ಮನ ಕಾಲಿಗೆ ಬಿದ್ದ. ಸೋಮ, ಏನಾಯ್ತು ಕಂದ? ಯಾಕೆ ಹಿಂಗ್ ಅಡುಕ್ತಿದ್ಯಾ? ಮೈಯೆಲ್ಲ ಬೆವತಿದೆ. ದಾರಿಲಿ ಏನಾದ್ರೂ ತೊಂದ್ರೆ ಆಯ್ತಾ? ಅಮ್ಮ, ನಾನು ನಿನ್ನನ್ನು ನೋಡುವ ಭಾಗ್ಯ ಪಡ್ಕೊಂಡು ಬಂದಿದ್ದೀನಿ. ರಾತ್ರಿ ಪೂರ್ತಿ ನಿನ್ನ ಧ್ವನಿ ನನ್ನನ್ನು ಕರೀತಿತ್ತು. ಆ ಸಾಧುಗಳು ಇಲ್ಲ ಅಂದ್ರೆ ನಾನಿವತ್ತು ಬರ್ತಿರ್ಲಿಲ್ಲ ಅಮ್ಮ. ಹೀಗ್ ಹೇಳಿ ಸೋಮ ರಾತ್ರಿ ನಡೆದಿದ್ದೆಲ್ಲ ಹೇಳಿದಾಗ ಅಮ್ಮನ ಕಣ್ಣಲ್ಲೂ ಭಯ ಕಾಣಿಸ್ತು. ಆ ವಿಷಯ ಇಡೀ ಊರಿಗೆ ಹಬ್ಬಿತು. ಅಂದಿನಿಂದ ಆ ಕಾಡಿನ ದಾರಿಯಲ್ಲಿ ರಾತ್ರಿ ಹೊತ್ತು ಯಾರೂ ಹೋಗೋ ಧೈರ್ಯ ಮಾಡ್ಲಿಲ್ಲ.
ಎಲ್ಲವೂ ಮುಗಿದಂತಿತ್ತು. ಆದರೆ ಆ ರಾತ್ರಿ ಅವನ ಕಿವಿಗೆ ಮತ್ತೆ ಅದೇ ಧ್ವನಿ ಕೇಳಿಸಿತು. ಸೋಮ, ಬಾಗಿಲ್ ತೆಗೆಯಪ್ಪ. ಈ ಕಥೆ ಇಲ್ಲಿ ಮುಗಿದಂತಿದೆ. ಆದರೆ ಅವನ ನಿಜವಾದ ಕತೆ ಈಗ ಶುರುವಾಗಲಿದೆ. ಮುಂದಿನ ಭಾಗವನ್ನ ಮೊದಲಿಗರಾಗಿ ನೋಡುವ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.